ಒಂದು ದಿನ ನಾವು ಒಂದು ಹಳೆಯ ಕೋಟೆ ಉದ್ಯಾನವನಕ್ಕೆ ಭೇಟಿ ನೀಡಿದ್ದೆವು. ಆ ಉದ್ಯಾನವನವು ಒಂದು ಕಾಲದಲ್ಲಿ ಬಹಳ ಸುಂದರವಾಗಿತ್ತು, ಆದರೆ ಈಗ ಅದು ಪಾಳುಬಿಟ್ಟಿತ್ತು. ಕೋಟೆಯ ಮಾಲೀಕನು ತನ್ನ ಪ್ರೇಯಸಿಯನ್ನು ಅಲ್ಲಿ ಕೊಂದಿದ್ದನು ಮತ್ತು ಅವಳ ಆತ್ಮವು ರಾತ್ರಿಯಲ್ಲಿ ಉದ್ಯಾನವನದಲ್ಲಿ ಅಲೆದಾಡುತ್ತದೆ ಎಂದು ಹೇಳಲಾಗುತ್ತಿತ್ತು. ಹೂವುಗಳು ಇದ್ದಕ್ಕಿದ್ದಂತೆ ಒಣಗುತ್ತವೆ ಮತ್ತು ದುಃಖದ ಹಾಡು ಕೇಳಿಸುತ್ತದೆ ಎಂದು ಜನರು ಹೇಳುತ್ತಿದ್ದರು. ನಾವು ಆ ಉದ್ಯಾನವನದ ರಹಸ್ಯವನ್ನು ಭೇದಿಸಲು ನಿರ್ಧರಿಸಿದೆವು. ನಾವು ರಾತ್ರಿಯ ಹೊತ್ತಿಗೆ ಉದ್ಯಾನವನದ ಒಳಗೆ ಹೋದೆವು. ಕತ್ತಲು ಆವರಿಸಿತ್ತು ಮತ್ತು ಒಣಗಿದ ಹೂವುಗಳ ವಾಸನೆ ಬರುತ್ತಿತ್ತು. ಉದ್ಯಾನವನವು ದುಃಖ ಮತ್ತು ವಿಷಾದದಿಂದ ತುಂಬಿತ್ತು. ನಾವು ಉದ್ಯಾನವನದ ಬೇರೆ ಬೇರೆ ಭಾಗಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದೆವು. ಇದ್ದಕ್ಕಿದ್ದಂತೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲಾ ಹೂವುಗಳು ಇದ್ದಕ್ಕಿದ್ದಂತೆ ಒಣಗಿದವು ಮತ್ತು ಒಂದು ದುಃಖದ ಹಾಡು ಕೇಳಿಸಿತು. ನಾವು ಆ ಸ್ಥಳದ ಕಡೆಗೆ ಹೋದೆವು. ಅಲ್ಲಿ ಆ ಪ್ರೇಯಸಿಯ ಅಸ್ಪಷ್ಟವಾದ ಆಕೃತಿ ಕಾಣಿಸಿಕೊಂಡಿತು. ಅವಳ ಮುಖದಲ್ಲಿ ನೋವು ಮತ್ತು ದುಃಖ ಎದ್ದು ಕಾಣುತ್ತಿತ್ತು. ಅವಳು ತನ್ನ ಸಾವಿಗೆ ನ್ಯಾಯಕ್ಕಾಗಿ ಕಾಯುತ್ತಿದ್ದಳು. ನಾವು ಆ ಆತ್ಮವನ್ನು ಶಾಂತಗೊಳಿಸಲು ನಿರ್ಧರಿಸಿದೆವು. ನಾವು ಆ ಸ್ಥಳಕ್ಕೆ ಹೋದೆವು ಮತ್ತು ಅವಳಿಗೆ ಅವಳ ದುರಂತದ ಬಗ್ಗೆ ಮಾತನಾಡಿದೆವು. ಅವಳ ಸಾವಿಗೆ ಕಾರಣನಾದವನಿಗೆ ಶಿಕ್ಷೆಯಾಗುತ್ತದೆ ಎಂದು ಭರವಸೆ ನೀಡಿದೆವು. ಅವಳ ಆತ್ಮಕ್ಕೆ ಶಾಂತಿಯನ್ನು ಕೋರಿದೆವು. ನಾವು ಆ ಕೋಟೆಯ ಮಾಲೀಕನ ಬಗ್ಗೆ ವಿಚಾರಿಸಿ ಅವನಿಗೆ ಶಿಕ್ಷೆಯಾಗುವಂತೆ ಮಾಡಿದೆವು. ಅದರ ನಂತರ ಉದ್ಯಾನವನದ ವಾತಾವರಣವು ಶಾಂತವಾಯಿತು. ಹೂವುಗಳು ಮತ್ತೆ ಅರಳಲು ಪ್ರಾರಂಭಿಸಿದವು ಮತ್ತು ಆ ಹಾಡು ನಿಂತಿತು. ನಾವು ಮತ್ತೊಂದು ಅನ್ಯಾಯದ ಕತೆಗೆ ನ್ಯಾಯ ಒದಗಿಸಿದ್ದೆವು. ನಮ್ಮ ಈ ಪಯಣವು ಮುಂದುವರಿಯಿತು.